ಇಲ್ಲ 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 ಸರಿ, ನಾನೇ ಬಂದಿನ ಡೆಮೋ ಮಾಡಿದ್ದೀನಿ ಸರ್. ಈ ವರ್ಷದಲ್ಲ ಸರ್, ಅದು ನಿಮ್ಗೆ ಕೊಡೋದಕ್ಕಿಂತ ಮುಂಚಿತವಾಗಿ ಬೀಜ ಹಾಕಿದ್ದವರು ನಮ್ಮ ಇಲಾಖೆ ಅಂತ ನನಗೆ ಗೊತ್ತಿಲ್ಲ. ಈ ಜಮೀನು ಯಾರ್ದು? ದತ್ತಾತ್ರೇಯ ಅಂತ ಅವ್ರದ್ದು ಇರಬೇಕು. ಅದು ನಾನೇ ಬಂದು ಸ್ವಲ್ಪ ಸೊಂಟ ಹಿಂಗೆ ಅಂತ ಅಲ್ಲ ಬಸವಣ್ಣನ್ ಬಂದ್ಬಿಟ್ಟು ನಿಮ್ಮ ಇಲಾಖೆಯಿಂದ ಬೀಜ ಕೊಡೋದಕ್ಕಿಂತ ಮುಂಚಿತವಾಗಿನೇ ಅವ್ರು ಬಿತ್ತನೆ ಮಾಡಿದ್ರು. ಓಕೆ. ನಿಮ್ಮ ಇಲಾಖೆಯಿಂದ ಬೀಜ ಕೊಟ್ಟವು ಇದು ಒಬ್ರು, ನಾವೊಬ್ರು, ಇನ್ನೊಬ್ರು ರಮೇಶ್ ಬಂದಿಲ್ವಾ? ಇಲ್ಲ ಸರ್. ಜಮೀನಿಗೆ ಏನಾದ್ರು ಮಾತಾಡ್ತೀರಿ ಸರ್? ಚಿಕ್ಕಮದುರೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ವಿ. ಸೂರ್ಯಕಾಂತಿ ಬೆಳೆದು ಹೇಗೆ ಬಂದಿದೆ ಅದರ ಬೆಳೆ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ. ಈಗ ನಾವು ಬಂದಿರೋಂಥ ತಾಕಲ್ಲಿ ನೋಡ್ತಾ ಇದ್ದೀವಿ, ಸುಮಾರು ಇದು ಆಲ್ರೆಡಿ ಒಂದು ತಿಂಗಳಿಗಿಂತ ಜಾಸ್ತಿ ಆಗಿರೋಂಥ ಬೆಳೆ ಇದೆ. ಈಗ ಈ ಭಾಗದಲ್ಲೆಲ್ಲ ನಮ್ಮ ಚಳ್ಳಕೆರೆ ತಾಲೂಕು ಪೂರ್ತಿ ಮಳೆ ಕೊರತೆ ಇದೆ. ಈಗ ಸುಮಾರು ನಮಗೆ 28-30% ಮಳೆ ಕೊರತೆ ಆಗಿದೆ. ಆಲ್ಮೋಸ್ಟ್ ಜೂನ್ 10 ನಂತರ ಮಳೆ ಆಗಿಲ್ಲ. ಇದು ಅದಕ್ಕಿಂತ ಮುಂಚೆ ಬಿತ್ತಿರೋದು, ಏನು ಹಸಿ ಇದ್ದಾಗ ಬಿತ್ತನೆ ಮಾಡಿರೋದು. ಆ್ಯಕ್ಚುಲಿ ಬೆಳವಣಿಗೆ ಇನ್ನೂ ಜಾಸ್ತಿ ಆಗಬೇಕಾಗಿತ್ತು, ಇನ್ನೂ ಬೆಳವಣಿಗೆ ಕುಂಠಿತಾ ಇದೆ. ಈಗಲೂ ನಮ್ಮದು ಪ್ರಿಡಿಕ್ಷನ್ಸು ಮಳೆದು ಇನ್ನೂ ಕಡಿಮೆನೇ ಇದೆ. ದೇವ್ರ ದಯೆಯಿಂದ ಏನಾದ್ರು ಮಳೆ ಬಂದು ಇದಾದರೆ ಇದಾಗ್ಬೋದು. ರೈತರು ನಾನು ಈ ಸಂದರ್ಭದಲ್ಲಿ ಏನು ಹೇಳ್ಕೊಳ್ಳೋದು, ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಗಿಡ ಈಗ ಬೆಳವಣಿಗೆ ಹಂತದಲ್ಲಿ ಒಂದು ಟೈಮ್ ನೀರಾವರಿ ಹೆಂಗಾದ್ರೂ ಮಾಡಿ ನೀರನ್ನು ಕೊಡುವಂಥ ಕೆಲಸ ಏನಾದರೂ ಈಗ ನಾವು ಲೈಫ್ ಸೇವಿಂಗ್ ಇರಿಗೇಷನ್ ಅಂತ ಹೇಳ್ತೀವಿ. ಈ ಒಂದು ಬೆಳವಣಿಗೆ ಹಂತದಲ್ಲಿ ಒಂದು ಟೈಮು, ಹೂವಾಗಿ ಕಾಯಿ ಕಚ್ಚೋಂಥ ಒಂದು ಟೈಮ್, ಇವೆರಡು ಟೈಮಲ್ಲಿ ಅಟ್ಲೀಸ್ಟ್ ಒಂದು ಲೈಫ್ ಸೇವಿಂಗ್ ಇರಿಗೇಷನ್ನ ಏನಾದರೂ ಕೊಟ್ಟರೆ ಇವರು ಆ ಬೆಳೆನ ಉಳಿಸ್ಕೋಬೋದು. ಪ್ರಸ್ತುತ ಬೆಳೆಯ ಪರಿಸ್ಥಿತಿ ಬೆಳವಣಿಗೆನೇ ಇದೆ. ಮಳೆ ಏನಾದರೂ ಬಂದರೆ ಮುಂದಿನ ಒಂದು ವಾರ ಅಥವಾ 10 ದಿನದಲ್ಲಿ ಇದು ರಿಕವರ್ ಆಗೋ ಸಾಧ್ಯತೆ ಇದೆ. ಅಲ್ಲಿಯವರೆಗೂ ರೈತರು ಏನಾದರೂ ಮಾಡಿ ಒಂದು ಇರಿಗೇಷನ್ನ ಕೊಟ್ಕೊಂಡು ಕಾಪಾಡ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ.